ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ಶಾಸ್ತ್ರಗಳಿರ್ಬೋದು. ಶಾರೀರಿಕ ಶಾಸ್ತ್ರ ಇರ್ಬೋದು, ಕಣ್ಣಿನ ಒಂದು ದೃಷ್ಟಿ ನೋಡಿ ಹೇಳ್ತಕ್ಕಂಥ ಶಾಸ್ತ್ರ ಇರ್ಬೋದು, ಮುಖಚರ್ಯೆಯನ್ನು ನೋಡಿ ಹೇಳ್ತಕ್ಕಂಥದ್ದು, ಮುಖ ಒಂದು ಬಣ್ಣವನ್ನು ನೋಡಿ ಕೂಡ ನಾವು ಈ ವ್ಯಕ್ತಿಯ ಆಕಾರ ಅಥವಾ ಈ ವ್ಯಕ್ತಿಯ ಗುಣಗಳು ಹೇಗಿರುತ್ತೆ ಅಂತಕ್ಕಂಥದ್ದು, ಕೈ ಬೆರಳುಗಳ ಮುಖಾಂತರ, ಕಾಲುಗಳ ಒಂದು ರಚನೆಯ ಮುಖಾಂತರ ಕೂಡ ನಾವು ಹೇಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲರೂ ಗಮನಿಸ್ತಕ್ಕಂಥದ್ದು, ಒಂದು ಸ್ತ್ರೀಯರಿಗೆ, ಮಹಿಳೆಯರಿಗೆ ಎಡಭಾಗದ ಎಡಗೆನ್ನೆಯ ಮೇಲೆ ಒಂದು ಸಣ್ಣ ಪುಟ್ಟ ಮಚ್ಚೆ ಇತ್ತು, ಒಂದು ಬ್ಲಾಕ್ ಮೋಲ್ ಇತ್ತು. ಅದು ಸಾಮಾನ್ಯವಾಗಿ ನಮಗೂ ಸಹ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಅದನ್ನು ತೆಗೆಸ್ಬಿಡ್ಬೋದಾ, ಅದು ಹಾಗೆ ಇರಲಿನ ಅಥವಾ ಹೇಗೆ, ಇದರ ಫಲಾಫಲ ಏನು ಅಂತ ಹೇಳಿದಾಗ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಮಹಿಳೆಯರಿಗೆ ಎಡಭಾಗದಲ್ಲಿ ಎಡಗೆನ್ನೆಯ ಮೇಲೆ ಇರ್ತಕ್ಕಂಥ ಆ ಒಂದು ಮಚ್ಚೆ ಇರ್ಬೋದು, ಆ ಒಂದು ಕಪ್ಪು ಮಚ್ಚೆ ಇರ್ಬೋದು, ಅಥವಾ ಏನಾದರೂ ಒಂದು ಆ ಕಪ್ಪು ಚಿಹ್ನೆ ಇರ್ಬೋದು, ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಇದು ಆಕೆಗೆ ಹುಟ್ಟಿದ ಜನ್ಮತಃ ಬಂದಿರತಕ್ಕಂಥ ಆ ಮಚ್ಚೆಯಿಂದ ಆಕೆಗೆ ತವರು ಮನೆಯಲ್ಲೂ ಸಂತೋಷ ಇರುತ್ತೆ, ಅತ್ತೆ ಮನೆಯಲ್ಲೂ ಸಂತೋಷ ಇರುತ್ತೆ, ತವರು ಮನೆಯಲ್ಲೂ ಸಹ ಆಕೆ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಎಲ್ಲೋ ಒಂದು ಕಡೆ ದೈವಬಲ ಇರುತ್ತೆ, ಆರೋಗ್ಯಗಳು ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ಧನ ಯೋಗ ಇರ್ತಕ್ಕಂಥದ್ದು, ಹಣ ಯೋಗ ಇರ್ತಕ್ಕಂಥದ್ದು, ಧಾನ್ಯ ಯೋಗ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಆಕೆ ತವರು ಮನೆಯಲ್ಲೂ ಮಹಾಭೋಗಗಳನ್ನು ಅನುಭವಿಸೋ ಜೊತೆಗೆ ಅತ್ತೆಯ ಮನೆ ಅಂತೀವಿ, ಗಂಡನ ಮನೆ ಅಂತ ಹೇಳ್ತೀವಿ, ಹಾಗೆ ಅಲ್ಲೂ ಕೂಡ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಏನು ಅಂತ ಹೇಳಿದ್ರೆ, ಅವರಿಗೆ ಯೋಚನಾ ಲಹರಿಗಳು ಚೆನ್ನಾಗಿರುತ್ತೆ, ಆ ಸಿಚುಯೇಷನನ್ನು ತುಂಬ ಹ್ಯಾಂಡಲ್ ಮಾಡ್ತಾರೆ, ಯಾರನ್ನು ಡೈರೆಕ್ಟಾಗಿ ದೂಷಣೆ ಮಾಡೋಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಸ್ತ್ರೀಯರಿಗೆ ಎಡಗೆನ್ನೆ, ಯಾಕೆಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬಲಭಾಗವನ್ನು ಸೂರ್ಯ ಭಾಗ ಅಂತ ಕರಿತೀವಿ, ಎಡಭಾಗವನ್ನು ಚಂದ್ರಭಾಗ ಅಂತ ಕರಿತೀವಿ. ಅದಕ್ಕೆ ನಾವು ಶಿವನಿಗೆ ಅರ್ಧನಾರೀಶ್ವರ ಅಂತ ಕೂಡ ನಾವು ಕರಿತೀವಿ. ಎಡಭಾಗದಲ್ಲಿ ಆ ತಾಯಿ ಪಾರ್ವತಿಯ ಅನುಗ್ರಹ ಇರುತ್ತೆ. ಹಾಗೆ ಮಹಿಳೆಯರಿಗೆ ಎಡಭಾಗದ್ದು ಅದೃಷ್ಟ, ಎಡಭಾಗ, ಎಡ ಕೈ, ಎಡಕಾಲು, ಎಡಗಡೆ ಇರ್ತಕ್ಕಂಥ ಈ ಒಂದು ಕೆನ್ನೆ, ಇದೆಲ್ಲವೂ ಕೂಡ ಅದೃಷ್ಟ ಇರುತ್ತೆ. ನಮ್ಮಲ್ಲೂ ಅಷ್ಟೇ, ಎಷ್ಟೋ ಸರಿ ನೋಡಿ ನೀವು, ನಮ್ಮ ಬಲಗೈ ಎಡಗೈ ನಮ್ಮ ದೇಹದಲ್ಲೇ ಇದ್ದರೂ ಸಹ ಬಲಗೈ ಎಡಗೈಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕೆಂದರೆ ಇಲ್ಲ, ಕೆಲವರಿಗೆ ಬಲಗೈ ಸ್ವಲ್ಪ ದಪ್ಪ ಇರುತ್ತೆ, ಎಡಗೈ ಸ್ವಲ್ಪ ಸಣ್ಣ ಇರುತ್ತೆ. ಬೆರಳುಗಳು ನೋಡಿ, ನೀವು ಉಂಗುರ ತೆಗೆದು ಬಲಗೈಗೆ ಹಾಕ್ಕೊಳ್ಳಿ, ಹಾಗೆ ಎಡಗೈಗೆ ಹಾಕ್ಕೊಳ್ಳಿ, ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ರೀತಿ ಹೆಣ್ಣುಮಕ್ಕಳಿಗೆ ಎಡಭಾಗದಲ್ಲಿರ್ತಕ್ಕಂಥ ಎಡಗೆನ್ನೆಯಲ್ಲಿರ್ತಕ್ಕಂಥ ಆ ಒಂದು ಮಚ್ಚೆಯ ಫಲ ಏನು ಅಂದರೆ ಶುಭ ಫಲ, ಒಳ್ಳೆಯದಾಗತ್ತೆ. ಮೆಟ್ಟಿದ ಮನೆ, ತವರು ಮನೆ ಎರಡೂ ಕೂಡ ಶುಭ ಆಗ್ತಕ್ಕಂಥದ್ದು, ದಾನ ಗುಣ ಇರ್ತಕ್ಕಂಥದ್ದು, ದಾನ ಮಾಡೋಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಕಡೆಯ ಭಾಗ ಬಂದಾಗ, ಕಡೆಯ ಭಾಗದಲ್ಲಿ ಆಕೆಗೆ ಸ್ವಲ್ಪ ವೈರಾಗ್ಯ ಮೂಡುತ್ತೆ, ಅದರ ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಪ್ರಬಲವಾಗುತ್ತೆ. ಹಾಗಾಗಿ ಎಡಗೆನ್ನೆಯಲ್ಲಿ ಮೇಲೆ ಇರ್ತಕ್ಕಂಥ ಆ ಕಪ್ಪು ಮಚ್ಚೆಗಳನ್ನು ತೆಗೆಸೋಕೆ ಹೋಗೋದು, ಆಪ್ರೇಟ್ ಮಾಡ್ಸೋಕೆ ಹೋಗೋದು, ಸರ್ಜರಿ ಮಾಡ್ಸೋಕೆ ಹೋಗೋದು, ಇದೆಲ್ಲ ಬೇಡ. ಸಾಮಾನ್ಯವಾಗಿ ನೀವು ಗಮನಿಸಿ, ತುಟಿ ಮೇಲಿರ್ತಕ್ಕಂಥದ್ದು, ಎಡಗೆನ್ನೆ ಮೇಲಿರ್ತಕ್ಕಂಥದ್ದು, ಹುಬ್ಬಿನ ಮೇಲೆ ಇರ್ತಕ್ಕಂಥದ್ದು, ಹಾಗೆಯೇ ಇವೆಲ್ಲವನ್ನು ಗಮನಿಸಿ ಎಷ್ಟೋ ಜನ ಇವತ್ತಿನ ದಿವಸ ಸಿನಿಮಾ ನಟಿಯರಿರ್ಬೋದು, ಅವರು ಎಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗಿರ್ತಾರೆ. ನಾವು ಸಾಮಾನ್ಯವಾಗಿ ಕನ್ನಡ ಚಿತ್ರದಲ್ಲೂ ಕೂಡ ಆರತಿ ಇರ್ಬೋದು, ತೆಲುಗು ಚಿತ್ರದಲ್ಲಿರ್ತಕ್ಕಂಥ ಜಯಪ್ರದಾ ಇರ್ಬೋದು, ಹಾಗೆ ಸಾಕಷ್ಟು ಹೀಗೆ ಉದಾಹರಣೆ ತಗೊಳ್ಳೋಕೆ ಹೋದರೆ ಅವರ ಸಾಧಕರು ಕೂಡ ಆಗಿರ್ತಾರೆ. ಹಾಗಾಗಿ ಇದು ಶುಭ ಫಲವೂ ಕೂಡ ಹೌದು, ಒಳ್ಳೆಯದು ಕೂಡ ಹೌದು. ಆಕೆ ಮನೆಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ಅದರಿಂದ ಶುಭ ಫಲಗಳು ಕೂಡ ಬರುತ್ತೆ, ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.